ನೋಡಿ ನಾನು ಇದು 2 ಬ್ಲೌಸಸ್ನು ಒಂದೇ ಸಲ ಆರ್ಡರ್ ಮಾಡಿದ್ದು. ತುಂಬಾ ಎಲ್ಲ ಕಮ್ಮಿ ಬೆಲೆ ಇದೆ, ಜಾಸ್ತಿ ಏನು ಪ್ರೈಸ್ ಇಲ್ಲ. ಮತ್ತೆ ನಾನು ಯೂಸ್ ಮಾಡಿ ಅದನ್ನ ರಿವ್ಯೂಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಮತ್ತೆ ನಾವು ವಿಡಿಯೋ ಮಾಡ್ತಿರೋದು 1 ಗಂಟೆ ರಾತ್ರಿನಲ್ಲಿ. ಪಾಪ ನನ್ನ ತಂಗಿ ಅನ್ಸುತ್ತೆ. ನನ್ನ ಹಸ್ಬೆಂಡ್ ಅಂತೂ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ನೀನು ಇದು ಆಯಿಲ್ ಡಿಸ್ಪೆನ್ಸರ್ ಇದೀನಿ. ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಕಿಚನ್ ಪೇಪರ್ ಅಥವಾ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಇಡೋದ್ರಿಂದನೂ ಬಟ್ಟೆ ಸ್ವಲ್ಪ ಗಲೀಜ್ ಆಗ್ತಾ ಇತ್ತು. ಹಾಗಾಗಿ ಸೊ ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನಾನು ತಂದಿದ್ದೀನಿ ಇವತ್ತು ಮೀಶೋ ರಿವ್ಯೂ ಮಾಡ್ಬೇಕಂತ. ಮೀಶೋಯಿಂದ ಸ್ವಲ್ಪ ನಾನು ಆರ್ಡರ್ ಮಾಡಿದ್ದೆ, ಹಾಗಾಗಿ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಬೇಕು ಅಂತ ತಂದಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ತಂದಿರೋದು ತುಂಬಾ ಎಲ್ಲ ಕಮ್ಮಿ ಬೆಲೆ ಇದೆ, ಜಾಸ್ತಿ ಏನು ಪ್ರೈಸ್ ಇಲ್ಲ. ಮತ್ತೆ ನಾನು ಯೂಸ್ ಮಾಡಿ ಅದನ್ನ ರಿವ್ಯೂಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದ್ ನಾನು ಯೂಸ್ ಮಾಡಿದಲ್ಲೇ ಹೊಸದು ಯಾವುದೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ನು ಯೂಸ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ನಾನು ರಿವ್ಯೂಸ್ ಹೇಳಕ್ ಬರ್ತಿದ್ದೀನಿ. ನಾನು ಸ್ಟಾರ್ಟಿಂಗ್ ನಿಮಗೆ ಬ್ಲೌಸಸ್ನ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಇದು 2 ಬ್ಲೌಸಸ್ನು ಒಂದೇ ಸಲ ಆರ್ಡರ್ ಮಾಡಿದ್ದು. ಇದು ಬಂದ್ಬಿಟ್ಟು ಒಂದು ಪಿಂಕ್ ಕಲರ್ ಇದೆ, ಒಂದು ಮರೂನ್ ಕಲರ್ ಇದೆ. ನೋಡಿ ಇದು ಬ್ಲೌಸ್ ಬಂದ್ಬಿಟ್ಟು ಫಸ್ಟ್ ಪಿಂಕ್ ಕಲರ್ನ ತೋರಿಸ್ತೀನಿ. ನೋಡಿ ಇದು ಬ್ಲೌಸ್ ಬಂದ್ಬಿಟ್ಟು ಈ ತರ ಬರುತ್ತೆ. ಹಾಗೆ ನಾನು ಓಪನ್ ಮಾಡಿದ್ರೆ ಇದು ಬ್ಯಾಕ್ ಸೈಡ್ ಬರುತ್ತೆ. ನೋಡಿ ಈ ತರ ಬರುತ್ತೆ ಬ್ಯಾಕ್ ಸೈಡ್. ಹಾಗೆ ನಿಮ್ಗೆ ಫ್ರಂಟ್ ಸೈಡ್ ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ಅಲ್ಲೂ ಕೂಡ 2 ಕಡೆನೂ ಡಿಸೈನ್ ಬರುತ್ತೆ. ಮತ್ತೆ ಬ್ಲೌಸ್ ಕೂಡ ಅಷ್ಟೇ. ಮತ್ತೆ ಇದು ಪ್ರೈಸ್ ನನಗೂ ಆಕ್ಚುಲಿ ಮರ್ತೋಗ್ಬಿಟ್ಟಿದೆ. ನಾನು ಇದನ್ನ ತಗೊಂಡು ಆಲ್ಮೋಸ್ಟ್ 1 ಇಯರ್ ಆಯ್ತು. ಬಟ್ ಇದು ಕ್ವಾಲಿಟಿ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಇದನ್ನ ಹಾಕೊಂಡಿರೋದು ಕೂಡ ನಾನು ನಿಮ್ಗೆ ಒಂದು ಪಿಕ್ ನ ಆಡ್ ಮಾಡಿರ್ತೀನಿ ನೋಡಿ ಅದ್ರ ವಿಡಿಯೋಸ್ ನಲ್ಲಿ. ಇದು ಬಂದ್ಬಿಟ್ಟು ಕ್ಲಾತ್ ಅಷ್ಟೇ, ಬಟ್ಟೆನೂ ಅಷ್ಟೇ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇದನ್ನ ಮಾತ್ರ ವಿಡಿಯೋ ಮಾಡ್ಕೊ, ಬ್ಲೌಸ್ ಮಾತ್ರ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗೆ ಮತ್ತೆ ಡಿಸೈನು ಎಲ್ಲಾವುದು ಇದೆ ಅಂತ. ನೀವು ಸ್ಯಾರಿ ಮೇಲೆ ಹಾಕೊಂಡ್ರಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನೀವು ಕಲರ್ ಕಾಂಬಿನೇಷನ್ ಸ್ಯಾರಿ ಮೇಲೆ ಹಾಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡ್ ಬರುತ್ತೆ. ಹಾಗೆ ಇದು ಬಂದ್ಬಿಟ್ಟು ನನಗೆ ಪ್ರೈಸ್ ಗೊತ್ತಿಲ್ಲ, ನಾನು ನಿಮ್ ಪ್ರೈಸ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಥವಾ ನಿಮ್ಗೆ ಏನಾದ್ರು ನಾನು ಮರ್ತೋಗಿರ್ತೀನಿ ಅಂತ ಅಂದ್ರೂ ನೀವು ಲಿಂಕ್ ಅಥವಾ ಪ್ರೈಸ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಪ್ರೈಸ್ ಮತ್ತೆ ಲಿಂಕ್ ನಿಮ್ಗೆ ಕಳಿಸ್ತೀನಿ ಇದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಮೆರೂನ್ ಕಲರ್ದು. ಬಟ್ ನನ್ಗೇನು ಗೊತ್ತಿಲ್ಲ, ಇದು ಕ್ವಾಲಿಟಿ ಬಟ್ಟೆ ಸೇಮ್ ಬಟ್ಟೆನೆ ಕ್ಲಾತೆ, ಬಟ್ ನನ್ಗೆ ಈ ಬಟ್ಟೆದು ಕ್ವಾಲಿಟಿ ಇಷ್ಟ ಆಗಿಲ್ಲ. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಬಲ್ಸ್ ಬರ್ತಿದೆ, ನೋಡ್ತಾ ಇರ್ಬೋದು, ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಸೊ ಇದು ಕೆಲವೊಂದ್ ಸೈಡ್ ಅಲ್ಲಿ ಜಾಸ್ತಿ ಇದು ಕಂಕ್ಳ ಹತ್ರನೇ ಆಲ್ಮೋಸ್ಟ್ ನನಗೆ ಬಬಲ್ಸ್ ಬಂದಿರೋದು ನೋಡಿ. ಹಾಗಾಗಿ ನನಗೆ ಇದು ಕ್ವಾಲಿಟಿ ಬಟ್ಟೆ ಕ್ವಾಲಿಟಿ ಇಷ್ಟ ಆಗಿಲ್ಲ. ಆಲ್ಮೋಸ್ಟ್ ನಾನು ಇದನ್ನ 2 ಒಂದೇ ಸಲನೇ ಆರ್ಡರ್ ಮಾಡಿದ್ದು. ನಿಮಗ್ ಬೇಕಂದ್ರೆ ನೀವು ತಗೊಳ್ಳಿ. ಮೆರೂನ್ ಕಲರ್ ಡಿಸೈನ್ ಎಲ್ಲದನ್ನು ಸೇಮೇ, ಬೇಕಾದ್ರೆ ನೋಡಿ ತೋರ್ಸು ಖುಷಿ. ಇದು ಡಿಸೈನ್ ನೋಡಿ, ಅದು ಏನಿದೆಯೋ ಸೇಮ್ ಡಿಸೈನ್ ಇದೆ. ಮತ್ತೆ ಪ್ರೈಸ್ ಕೂಡ ಸೇಮೇ. ಆಲ್ಮೋಸ್ಟ್ ವೆಂಡರ್ ಚೇಂಜ್ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಸೊ ಹಾಗಾಗಿ ಕ್ಲಾತ್ ಡಿಫ್ರೆಂಟ್ ಬಂದಿದೆ. ಇದು ಫ್ರಂಟ್ ಸೈಡ್ ಬರುತ್ತೆ. ಮತ್ತೆ ಡಿಸೈನು ಎಲ್ಲದನ್ನು ಸೇಮೇ ಇದೆ. ಇದು ಬ್ಯಾಕ್ ಸೈಡ್ ಬರುತ್ತೆ. ಆಲ್ಮೋಸ್ಟ್ ಇದನ್ನ ನಾನು ಹಾಕಿರೋದೇ ಒಂದೇ ಸಲ, ಆಲ್ಮೋಸ್ಟ್ ಒಂದ್ ಸಲಾಗೇನೆ ಈ ತರ ಕ್ಲಾತ್ ಅಲ್ಲಿ ಬಬಲ್ಸ್ ಬರ್ತಿದೆ. ಒಂದೇ ಸಲ ಹಾಕಿರೋದು, ಮತ್ತೆ ಇದನ್ನ ಒಂದೇ ಸಲ ವಾಶ್ ಮಾಡಿರೋದು ನಾನು. ಅಟ್ಲೀಸ್ಟ್ ಪಿಂಕ್ ಕಲರ್ ಆದ್ರೂ 1-2 ಟೈಮ್ ಹಾಕಿದೀನಿ, ಬಟ್ ಇದನ್ನಂತೂ ಒಂದೇ ಸಲ ಹಾಕಿರೋದು. ಸೊ ಇದಕ್ಕೆ ನಾನು ಒಳ್ಳೆ ರಿವ್ಯೂ ಕೊಡೋದಿಲ್ಲ ನಿಮ್ಗೆ. ಸೊ ನೀವು ಇದನ್ನ ಕಮೆಂಟು ಮಾಡಬೇಡಿ, ನಾನು ಲಿಂಕು ಕಳ್ಸೋದಿಲ್ಲ. ನಿಮಗೆ ಬೇಕಂತ ಅಂದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಮತ್ತೆ ಪ್ರೈಸ್ ಹಾಕಿರ್ತೀನಿ. ನಾನು ಆಲ್ಮೋಸ್ಟ್ ಎಡಿಟ್ ಮಾಡ್ಬೇಕಾದ್ರೆ ನೆನಪಾದ್ರೆ ಪ್ರೈಸ್ ಲಿಂಕ್ 2 ಹಾಕ್ತೀನಿ. ಇಲ್ಲಾಂದ್ರೆ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ನಾನು ಮೀಶೋದಲ್ಲಿ ತಗೊಂಡಿರೋದು ಬಂದು ಇದು ಆಯಿಲ್ ಡಿಸ್ಪೆನ್ಸರ್. ನಾನು ಇಷ್ಟು ಏನ್ ಮೀಶೋದಲ್ಲಿ ತುಂಬಾ ನಾನು ಪರ್ಚೇಸ್ ಮಾಡಿದೀನಿ, ಅದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದು ಆಯಿಲ್ ಡಿಸ್ಪೆನ್ಸರ್. ಯಾಕಂದ್ರೆ ಇದು ತುಂಬಾನೇ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಡಿಮಾರ್ಟ್ ಗಳಲ್ಲಿ, ಸ್ಪಾರ್ ಗಳಲ್ಲಿ
ಮತ್ತೆ ರಿಲಯನ್ಸ್ಗಳಲ್ಲಿ ನಾನೆಲ್ಲ ಇದು ಪ್ಲಾಸ್ಟಿಕ್ ಬರುತ್ತಲ್ವಾ ಅದನ್ನ ತಗೊಂಡ್ ಬಂದು ಯೂಸ್ ಮಾಡ್ತಾ ಇದ್ದೆ. ಅದೆಲ್ಲ ಏನಾಗುತ್ತೆ ಅಂದ್ರೆ ಆಯಿಲ್ ಹಾಕ್ತಿವಲ್ವಾ ಅದು ತುಂಬಾ ಸ್ಟಿಕ್ಕಿ ಆಗ್ಬಿಡುತ್ತೆ ಕೆಳಗಡೆ. ಆಯಿಲ್ ಸ್ವಲ್ಪ ಲೀಕ್ ಆಗಿ ನೆಲ ಎಲ್ಲ ಸ್ಟಿಕ್ಕಿ ಆಗ್ತಾ ಇತ್ತು. ನಾನಂತೂ ಅದೆಷ್ಟು ಚೇಂಜ್ ಮಾಡ್ಬಿಟ್ಟಿದೀನೋ ಗೊತ್ತಿಲ್ಲ ಪ್ಲಾಸ್ಟಿಕ್ ಇಂದು. ಹಾಗಾಗಿ ಫೈನಲಿ ನಾನು ಮೀಶೋದಲ್ಲಿ ಒಂದು ಇದನ್ನ ನೋಡಿದೆ. ಇದು ಸ್ಟೀಲ್ ಇದೆ ಒಳಗಡೆ, ನೀವು ನೋಡ್ಬೋದು ನೋಡಿ ಈ ತರ ಇದೆ. ಮತ್ತೆ ಮುಂದೆ ಕ್ಯಾಪ್ ಮಾತ್ರ ಇದು ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ. ನೀವು ಆಲ್ಮೋಸ್ಟ್ ಈಸಿಯಾಗಿ ತೊಳಿಬಹುದು, ವಾಶ್ ಕೂಡ ಮಾಡಬಹುದು. ಹಾಗೆ ಇದನ್ನ ಮುಂದೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಒಂದು. ನಾನು ಇದನ್ನ 2 ತರಿಸ್ಕೊಂಡಿದೀನಿ. ಒಂದು ಕಿಚನ್ ಅಲ್ಲಿ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಇದ್ರ ರಿವ್ಯೂ ಹೇಳಿದೆ. ತುಂಬಾ ಚೆನ್ನಾಗಿದೆ, ಸ್ವಲ್ಪ ಕೂಡ ಎಲ್ಲೂ ಲೀಕ್ ಆಗೋದಿಲ್ಲ, ಮತ್ತೆ ನೆಲದಲ್ಲಿ ಬಿದ್ದು ಗಲೀಜೆಲ್ಲ ಆಗೋದಿಲ್ಲ, ಸ್ಟಿಕ್ಕಿ ಕೂಡ ಆಗೋದಿಲ್ಲ. ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನನಗೆ ಇದಕ್ಕೆ 10 out of 10 ಕೊಡ್ಬೋದು ಅಂತ ಹೇಳ್ಬೋದು. ನಂಗೆ ತುಂಬಾ ಇಷ್ಟವಾಗಿದ್ದು ಇದು. ಆಲ್ಮೋಸ್ಟ್ ನಾನು 300 rupees ಅನ್ಸುತ್ತೆ. 300 rupeesಗೆ 2 ಬಂದಿದೆ. ನಾನು ಒಂದು ಕಿಚನ್ ಅಲ್ಲಿ ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ, ಸೊ ಇದನ್ನ ಯೂಸ್ ಮಾಡ್ತಿಲ್ಲ, ಹಂಗೆ ಇಟ್ಟಿದ್ದೆ, ಹಾಗಾಗಿ ತೋರಿಸ್ತಾ ಇದೀನಿ ನಿಮ್ಗೆ. ಆಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ. ಇದು ಆಲ್ಮೋಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ನನ್ನ ವಿಡಿಯೋಸ್ ನೋಡಿದ್ರೆ ಕಿಚನ್ ದಲ್ಲಿ ನೀವು ನೋಡಿರ್ತೀರಾ ಇದನ್ನ ಆಲ್ಮೋಸ್ಟ್. ಇದು ಬಂದ್ಬಿಟ್ಟು ನಾನು ಡಿಶ್ ರ್ಯಾಕ್, ಇದು ಡಿಶ್ ವಾಶ್ ರ್ಯಾಕ್ ಬರುತ್ತಲ್ಲ ಅದು. ಹಾಗೆ ಇದನ್ನ ನಾನು ಮೀಶೋದಲ್ಲಿ ತರಿಸ್ಕೊಂಡಿಲ್ಲ ಅನ್ಕೋತೀನಿ. ಇದನ್ನ ನಾನು ಶಾಪ್ಸಿಲ್ ತರಿಸ್ಕೊಂಡಿದ್ದೆ. ಶಾಪ್ಸಿಲ್ ನನಗೆ 250 ಸಮಥಿಂಗ್ ಏನೋ ಬಿದ್ದಿತ್ತು, 260 rupees ಬಿದ್ದಿತ್ತು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಇದ್ರ ಲಿಂಕ್ ಬೇಕಂದ್ರೂ ಕೇಳಿ, ನಾನು ನಿಮ್ಗೆ ಕಳಿಸ್ತೀನಿ. ಮತ್ತೆ ಇದಕ್ಕೆ ಇದು ಒಂದು ಕೊಟ್ಟಿದ್ದಾರೆ, ಅಂದ್ರೆ ಏನೇಳ್ತಾರೆ ಸ್ಪೂನ್ಸ್ ಎಲ್ಲ ಹಾಕೊಳ್ಳೋದಿಕ್ಕೆ. ನನ್ಗಂತೂ ಇದು ನಮ್ಮ ಮನೆಗೆ ಚಿಕ್ಕದಾಗಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವ್ ಇರೋರೆ 3 ಜನ ಅಥವಾ 2, ಮತ್ತೆ ನಾವು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ಇದಕ್ಕೆ ಲಿಂಕ್ ಬೇಕಂದ್ರೆ ಕೇಳಿ, ನಾನು ಖಂಡಿತ ಕಳಿಸ್ತೀನಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾನು ಮನೆಗೆ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅನ್ಬಿಟ್ಟು ಇದನ್ನ ವಾಲ್ ಪೇಪರ್ ನ ತರಿಸ್ಕೊಂಡಿದೀನಿ. ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ. ಆಕ್ಚುಲಿ ನಾವು ಹಳೆ ಮನೆ ಲೀಸ್ ನಲ್ಲಿ ಇದ್ವಲ್ಲ, ಅದಕ್ಕೆ ನಾನು ಯೂಸ್ ಮಾಡಿದ್ದೆ ಪೇಪರ್ಸ್ ನ. ಸೊ ಇವಾಗ ನಾನು ಹೊಸ ಮನೆಗೆ ಬಂದ್ಮೇಲೆ ಯೂಸ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇವಾಗ ಯೂಸ್ ಮಾಡೋಣ ಅಂತ ಇದ್ದೀನಿ. ನಾನು ಇದನ್ನು ಕೂಡ 2 ಆರ್ಡರ್ ಮಾಡಿದ್ದೀನಿ. ಓಕೆ, ಇದು ನಾನು ಬೈ 1 get 1 ಅಂತ ಇತ್ತು, ಹಾಗಾಗಿ ನಾನು 2 ಆರ್ಡರ್ ಮಾಡಿದ್ದೆ. ಇದು ಬಂದ್ಬಿಟ್ಟು ನಾನು ವಾರ್ಡ್ರೋಬ್ಗೆ ಆರ್ಡರ್ ಮಾಡಿದ್ದೀನಿ. ಸೊ ಬಟ್ಟೆನ ಒಂದು ಪೇಪರ್ ಅಥವಾ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಇಡೋದ್ರಿಂದನೂ ಬಟ್ಟೆ ಸ್ವಲ್ಪ ಗಲೀಜ್ ಆಗ್ತಾ ಇತ್ತು. ಹಾಗಾಗಿ ಸೊ ಇದನ್ನ ಹಾಕಿದ್ರೆ ಮೇ ಬಿ ಗಲೀಜ್ ಆಗಲ್ವೇನೋ ಅಂತ ವಾರ್ಡ್ರೋಬ್ ಒಳಗಡೆ ಹಾಕೋದಕ್ಕೆ ನಾನು ಈ ತರ ಶೀಟ್ ತರಿಸ್ಕೊಂಡಿರೋದು. ಈ ಶೀಟ್ ನೋಡೋಣ, ಚೆನ್ನಾಗಿದೆ. ಆಕ್ಚುಲಿ ನಾನು ಇದನ್ನ ಯೂಸ್ ಮಾಡಿದೀನಿ. ಒಂದೇ ಒಂದು ಶೀಟ್ ತಗೊಂಡು ಹಾಕಿದ್ದೆ, ಸೊ ಚೆನ್ನಾಗಿತ್ತು. ಹಾಗಾಗಿ ನಾನು ಇನ್ನೂ ನನಗೆ 2 ಬೇಕಾಗಿತ್ತು ಅಂತ ತರಿಸ್ಕೊಂಡಿರೋದು. ಇದು ಚೆನ್ನಾಗಿದೆ. ಮತ್ತೆ ನಾನು ಇನ್ನೂ ಒಂದು ಆರ್ಡರ್ ಮಾಡಿದ್ದೀನಿ, ಸೇಮ್ ಅದನ್ನೇ. ಹೇಗ್ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಮೀಶೋ ರಿವ್ಯೂ ಇಷ್ಟೇ. ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದೀನಿ, ಅದೆಲ್ಲ ಬಂದ್ಮೇಲೆ ನಾನು ನಿಮ್ಗೆ ಖಂಡಿತ ರಿವ್ಯೂ ಕೊಡ್ತೀನಿ ಅದ್ರ ಬಗ್ಗೆನೂ. ವಿಡಿಯೋ ಮಾಡೋದಕ್ಕೆ ಕುಂತಿದ್ದಾಳೆ. ನನ್ನ ಹಸ್ಬೆಂಡ್ ಅಂತೂ ಕೋಪ ಮಾಡ್ಕೊಂಡೆ ಹೋಗ್ಬಿಟ್ರು, ನೀನು ಆಫೀಸಿಂದ ಲೇಟಾಗಿ ಬರ್ತೀಯಾ, ಅದ್ರಲ್ಲೂ ಲೈವ್ ಬೇರೆ ಮಾಡ್ತೀಯಾ, ಆಮೇಲೆ 1 ಗಂಟೆ ಕುತ್ಕೊಂಡು ಏನು ವಿಡಿಯೋಸ್ ಬೇಕು ಅಂತ ವಿಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೋತೀಯಾ ಅಂತ ಅನ್ಬಿಟ್ಟು ಅವ್ರು ಹೋಗ್ಬಿಟ್ರು. ಮತ್ತೆ ನನ್ನ ತಂಗಿ ಕರ್ಕೊಂಡು ಬರ್ತಿದೀನಿ. ಪಾಪ ಅವಳು ಇವತ್ತಾನೆ ಮನೆಗೆ ಬಂದಿದ್ಲು, ನೆಮ್ಮದಿಯಾಗಿ ಖುಷಿಯಾಗಿ ನನ್ನ ಜೊತೆ ಮಾತಾಡ್ಬೇಕಂತ. ನಾನು ಬಂದ್ಬಿಟ್ಟು ವಿಡಿಯೋಸ್ ಮಾಡೋಣ ಬಾ ಅಂತ ಕರ್ಕೊಂಡು 1 ಗಂಟೆ ಆಗಿದೆ ಅನ್ಕೋತೀನಿ. ತೋರಿಸ್ತೀನಿ ನೋಡಿ ನಿಮಗೆ ಟೈಮ್ನ. 1 ಗಂಟೆ ಆಗಿದೆ, ಪಾಪ ಅವಳು ವಿಡಿಯೋ ಮಾಡ್ಕೊಂಡು ಕುಂತಿದ್ದಾಳೆ. ಖುಷಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.